ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ 2024ರ ಕರೆಂಟ್ ಅಫೇರ್ಸ್ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. 2024 ಫೆಬ್ರವರಿ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ. 2024-25ನೇ ಸಾಲಿನ ಕರ್ನಾಟಕ ಬಜೆಟ್ನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಮಾರ್ಗದರ್ಶನದ ಅಡಿಯಲ್ಲಿ ಯೋಜಿಸಲಾದ ಕಾರ್ಯಕ್ರಮ ಯಾವುದು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಬೇರು ಚಿಗುರು ಕಾರ್ಯಕ್ರಮ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2024-25ನೇ ಸಾಲಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೋಸ್ಕರನೇ ವಿಶೇಷವಾಗಿ ಪ್ರೇರಣಾ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಮಾರ್ಗದರ್ಶನ ಮಾಡಲು ಯೋಜಿಸಲಾದ ಕಾರ್ಯಕ್ರಮ ಇದು ಬೇರು ಚಿಗುರು ಕಾರ್ಯಕ್ರಮ. ಸ್ನೇಹಿತರೆ, 2024-25ನೇ ಸಾಲಿನ ಕರ್ನಾಟಕ ಬಜೆಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋವನ್ನು ಹಾಕಿದ್ದೀವಿ. ಕಂಪ್ಲೀಟ್ ಎಲ್ಲ ಪ್ರಶ್ನೋತ್ತರಗಳನ್ನು ಕವರ್ ಮಾಡಿ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋವನ್ನು ಕೂಡ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗೋಣ. 2024ನೇ ಸಾಲಿನ ದಾದಾ ಸಾಹೇಬ್ ಅಂತಾರಾಷ್ಟ್ರೀಯ ಸಿನಿಮಾ ಪುರಸ್ಕಾರದಲ್ಲಿ ಉತ್ತಮ ನಟ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಶಾರುಖ್ ಖಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶಾರುಖ್ ಖಾನ್ ಅವರಿಗೆ ಜವಾನ್ ಸಿನಿಮಾದ ನಟನೆಗಾಗಿ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಸಿನಿಮಾ ಪುರಸ್ಕಾರದಲ್ಲಿ ಉತ್ತಮ ನಟ ಪ್ರಶಸ್ತಿ ದೊರಕಿದೆ. ಸ್ನೇಹಿತರೆ, ಇದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಲ್ಲ, ಬದಲಿಗೆ ಇದು ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ಸ್ ಅಂತೇಳಿ. ಸೊ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮತ್ತು ದಾದಾ ಸಾಹೇಬ್ ಅಂತಾರಾಷ್ಟ್ರೀಯ ಸಿನಿಮಾ ಪುರಸ್ಕಾರದ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ದೀವಿ. ಈ ಎರಡರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಆ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೀವಿ. ಸಮಾನ ನಾಗರಿಕ ಸಂಹಿತೆ ಜಾರಿ ಮಾಡಿದ ಭಾರತದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರಾಖಂಡ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಉತ್ತರಾಖಂಡ್ ರಾಜ್ಯ ಸಮಾನ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್, ಭಾರತ ಸಂವಿಧಾನದ ವಿಧಿ 44ರ ಅಡಿಯಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರುತ್ತೆ, ನೆನಪಿರಲಿ. ಸೊ ಭಾರತದ ಯೂನಿಫಾರ್ಮ್ ಸಿವಿಲ್ ಕೋಡ್ ವಿಧಿ 44ರ ಅಡಿಯಲ್ಲಿ ಇದನ್ನು ಜಾರಿ ಮಾಡಿದ ಮೊದಲ ರಾಜ್ಯ ಯಾವುದು ಕೇಳಿದ್ರೆ ಉತ್ತರಾಖಂಡ್. ನಿಮಗೆ ಇನ್ನೊಂದು ಮಾಹಿತಿ ಗೊತ್ತಿರಲಿ ಸ್ನೇಹಿತರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆಯಲ್ಲ, ಇದು ಗೋವಾದಲ್ಲಿ ಸ್ವತಂತ್ರ ಪೂರ್ವದಿಂದಲೂ ಜಾರಿಯಲ್ಲಿದೆ. ಗೋವಾದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಸ್ವತಂತ್ರ ಪೂರ್ವದಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಜಾರಿಯಲ್ಲಿದೆ. ಪೋರ್ಚುಗೀಸ್ ಆಳ್ವಿಕೆ ಕಾಲದಿಂದಲೂ ಕೂಡ ಗೋವಾದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆ. ಈ ಅಂಶ ಕೂಡ ಗೊತ್ತಿರಲಿ. ಇತ್ತೀಚೆಗೆ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಜಾರಿ ಮಾಡಿದ ರಾಜ್ಯ ಉತ್ತರಾಖಂಡ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2024ನೇ ಸಾಲಿನಲ್ಲಿ ಎಷ್ಟು ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗುವುದು? ಎಷ್ಟು ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ? ಸರಿಯಾದ ಉತ್ತರ ಪ್ರಾರಂಭದಲ್ಲಿ 3 ಜನಕ್ಕೆ ಘೋಷಣೆ ಮಾಡ್ತಾರೆ, ಆನಂತರ ಒಟ್ಟು 5 ಜನ, 3+5 ಜನಕ್ಕೆ ಈ ವರ್ಷ 2024ನೇ ಸಾಲಿನಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಯಾರ್ಯಾರಂತ ನೋಡ್ತಾ ಹೋದರೆ ಆ್ಯಕ್ಚುಲಿ 4 ಜನಕ್ಕೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಘೋಷಿಸಲಾಗಿದೆ. ಒಂದು ಫಸ್ಟ್ ಒನ್ ಚೌಧರಿ ಚರಣ್ ಸಿಂಗ್, ಇವರಿಗೂ ಕೂಡ ಮರಣೋತ್ತರ ಭಾರತ ರತ್ನ ನೀಡಲಾಗ್ತಾ ಇದೆ. ಹಾಗೆಯೇ PV ನರಸಿಂಹರಾವ್, MS ಸ್ವಾಮಿನಾಥನ್, ಭಾರತದ ಹಸಿರು ಕ್ರಾಂತಿ ಪಿತಾಮಹ, MS ಸ್ವಾಮಿನಾಥನ್, ಕರ್ಪೂರಿ ಠಾಕೂರ್, ಈ 4 ಜನರಿಗೆ ಮರಣೋತ್ತರ ಚರಣ್ ಸಿಂಗ್, PV ನರಸಿಂಹರಾವ್, MS ಸ್ವಾಮಿನಾಥನ್ ಮತ್ತು ಕರ್ಪೂರಿ ಠಾಕೂರ್, ಈ 4 ಜನರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು, ಹಾಗೆಯೇ LK ಅಡ್ವಾಣಿಯವರಿಗೂ ಕೂಡ ಈ ವರ್ಷ ಭಾರತ ರತ್ನ ಘೋಷಿಸಲಾಗಿದೆ. ಸೊ ಒಟ್ಟು 5 ಜನರಿಗೆ 2024ನೇ ಸಾಲಿನಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಸ್ನೇಹಿತರೆ, ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಪಟ್ಟಂಥ ಒಂದು ಸ್ಪೆಷಲ್ ವಿಡಿಯೋವನ್ನು ಮಾಡಿದ್ದೀವಿ. ಭಾರತ ರತ್ನ ಪ್ರಶಸ್ತಿಯ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ಸಿಗುತ್ತೆ. ಆ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೀವಿ. 2023ನೇ ಸಾಲಿನ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ಇದರಲ್ಲಿ ಭಾರತದ ರ್ಯಾಂಕಿಂಗ್ ಏನು? ಸೊ ಇದರಲ್ಲಿ ಭಾರತದ ರ್ಯಾಂಕಿಂಗ್ 38ನೇ ಸ್ಥಾನ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಇದೆಯಲ್ಲ, ಇದನ್ನು ಜಾರಿ ಮಾಡೋದು ವರ್ಲ್ಡ್ ಬ್ಯಾಂಕ್. ವಿಶ್ವ ಬ್ಯಾಂಕ್ ಇದನ್ನು ಜಾರಿ ಮಾಡುತ್ತೆ, ವರ್ಲ್ಡ್ ಬ್ಯಾಂಕ್ ಇದನ್ನು ಜಾರಿ ಮಾಡುತ್ತೆ. ಈ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ನಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಸಿಂಗಾಪುರ್. ಹಾಗೆಯೇ ಸೆಕೆಂಡ್ ಪ್ಲೇಸಲ್ಲಿರುವ ದೇಶ
ಎರಡನೇ ಸ್ಥಾನದಲ್ಲಿರುವಂತಹ ದೇಶ ಯಾವುದು ಕೇಳಿದ್ರೆ ಫಿನ್ಲ್ಯಾಂಡ್. ಈ ಅಂಶಗಳು ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ವಿಶ್ವ ಸರಕಾರ ಶಿಖರ ಸಮ್ಮೇಳನ 2024ರಲ್ಲಿ ಕೆಳಗಿನ ಯಾರನ್ನು ಸನ್ಮಾನಿತ ಅತಿಥಿಯ ರೂಪದಲ್ಲಿ ನಾಮನಿರ್ದೇಶನ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲರೂ ಕೂಡ. ಭಾರತದ ಮುಖ್ಯಸ್ಥರು, ಭಾರತದ ಪ್ರಧಾನಮಂತ್ರಿ, ತುರ್ಕಿ ಪ್ರೈಮ್ ಮಿನಿಸ್ಟರ್ ಮತ್ತು ಕತಾರ್ ಪ್ರೈಮ್ ಮಿನಿಸ್ಟರ್, ಈ 3 ಜನಕ್ಕೂ ಕೂಡ ವಿಶ್ವ ಸರಕಾರ ಶಿಖರ ಸಮ್ಮೇಳನ 2024ರಲ್ಲಿ ಸನ್ಮಾನಿತ ಅತಿಥಿಯ ರೂಪದಲ್ಲಿ ನಾಮನಿರ್ದೇಶನವನ್ನು ಮಾಡಲಾಗಿದೆ. ಈ ಒಂದು ಫೆಸ್ಟಿವಲ್ 2024ರ 12ರಿಂದ 14 ಫೆಬ್ರವರಿ 12ರಿಂದ 14ರವರೆಗೆ ನಡೀತು. ಇದರ ಆಯೋಜನೆ ದುಬೈನಲ್ಲಾಗಿತ್ತು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ ಇದರ ಆಯೋಜನೆ ಆಗಿತ್ತು. ಈ 3 ದೇಶದ ಪ್ರಮುಖರನ್ನು ಸನ್ಮಾನಿತ ಅತಿಥಿಯ ರೂಪದಲ್ಲಿ ನಾಮನಿರ್ದೇಶನ ಮಾಡಲಾಗಿತ್ತು. ಫೆಬ್ರವರಿ 2024ರಲ್ಲಿ ಯಾವ ದೇಶವು ಭಾರತೀಯ ನಾಗರಿಕರಿಗೆ ಉಚಿತ ವೀಸಾ ನೀತಿಯನ್ನು ಜಾರಿ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇರಾನ್ ದೇಶ. ಸ್ನೇಹಿತರೆ, ಭಾರತ ಮತ್ತು ಇರಾನ್ ನಡುವೆ ಪರ್ಯಟನ ಅಂದರೆ ಟೂರಿಸಂ ಇಂಪ್ರೂವ್ ಮಾಡುವ ಉದ್ದೇಶದಿಂದ ಇರಾನ್ ದೇಶ ಭಾರತೀಯ ನಾಗರಿಕರಿಗೆ ಉಚಿತ ವೀಸಾ ನೀತಿಯನ್ನು ಜಾರಿ ಮಾಡಿದೆ. ಇನ್ನು ಇರಾನ್ ಬಗ್ಗೆ ಹೇಳ್ತಾ ಹೋದರೆ, ಇರಾನ್ನ ರಾಜಧಾನಿ ಟೆಹರಾನ್. ರಾಜಧಾನಿ ತೆಹರಾನ್. ಇದರ ಕರೆನ್ಸಿ ತೋಮನ್. ಹಾಗೂ ಇದರ ರಾಷ್ಟ್ರಪತಿ ಇಬ್ರಾಹಿಂ ರಾಯಿಸಿ ಅಂತೇಳಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ತೃತೀಯ ಲಿಂಗಿ ಸಮುದಾಯಕ್ಕೆ ಉಚಿತ ಬಸ್ ಪ್ರಯಾಣವನ್ನು ಘೋಷಣೆ ಮಾಡಿದೆ? ಸರಿಯಾದ ಉತ್ತರ ನವದೆಹಲಿ ಸರ್ಕಾರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನವದೆಹಲಿ ಸರ್ಕಾರ ಟ್ರಾನ್ಸ್ಜೆಂಡರ್ಸ್ಗೆ ಫ್ರೀ ಬಸ್ ಪಾಸನ್ನು ಪ್ರಯಾಣವನ್ನು ಘೋಷಣೆ ಮಾಡಿದೆ. ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾ ಕಾಮಾಖ್ಯ ಮಂದಿರ್ ಕಾರಿಡಾರ್ ಅನ್ನು ಶಿಲಾನ್ಯಾಸ ಮಾಡಿದರು? ತುಂಬ ಇಂಪಾರ್ಟೆಂಟ್ ಕಾರಿಡಾರ್ ಇದು. ದೇಶದ ಅತ್ಯಂತ ದೊಡ್ಡ ಕಾರಿಡಾರ್ ಪೈಕಿ 3ನೇ ಅತಿ ದೊಡ್ಡ ಕಾರಿಡಾರ್ ಇದು, ಮಾ ಕಾಮಾಖ್ಯ ಮಂದಿರ್ ಕಾರಿಡಾರ್. ಆ್ಯಕ್ಚುಲಿ ಈ ಮಾ ಕಾಮಾಖ್ಯ ಮಂದಿರ್ ಕಾರಿಡಾರನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು, ಶಿಲಾನ್ಯಾಸ ಮಾಡಿದ್ರು ಅಂತ ಕೇಳಿದ್ರೆ ಗೌಹಾಟಿಯಲ್ಲಿ, ಅಸ್ಸಾಂ ರಾಜ್ಯದಲ್ಲಿ ಬರುತ್ತಿದ್ದು, ಅಸ್ಸಾಂನ ಗೌಹಾಟಿಯಲ್ಲಿ. ನಾನು ಆಗಲೇ ಹೇಳಿದೆ, ಮಾ ಕಾಮಾಖ್ಯ ಮಂದಿರ ಕಾರಿಡಾರ್ ಭಾರತ ದೇಶದ 3ನೇ ಅತಿ ದೊಡ್ಡ ಕಾರಿಡಾರ್ ಆಗಿದೆ ಅಂತೇಳಿ. ಹಾಗಾದರೆ ಮೊದಲ 2 ಯಾವುದು ಕೇಳಿದ್ರೆ, ಫಸ್ಟ್ ಇರೋದು ಕಾಶಿ ವಿಶ್ವನಾಥ ಕಾರಿಡಾರ್ ಮೊದಲ ಸ್ಥಾನದಲ್ಲಿದೆ. ಕಾಶಿ ವಿಶ್ವನಾಥ ಕಾರಿಡಾರ್ ಫಸ್ಟ್ ಅತಿ ದೊಡ್ಡ ಕಾರಿಡಾರ್ ಆಗಿದೆ. ಎರಡನೇದು ಉಜ್ಜಯಿನಿ ಮಹಾಕಾಲ ಕಾರಿಡಾರ್. ಇದು 2ನೇ ಅತಿ ದೊಡ್ಡ ಕಾರಿಡಾರ್ ಆಗಿದೆ. ಇದು 3ನೇದು ಈಗ ನಾನು ಹೇಳಿದಾಗೆ ಮಾ ಕಾಮಾಖ್ಯ ಮಂದಿರ್ ಕಾರಿಡಾರ್. ಯಾವ ಸ್ಥಳದಲ್ಲಿ ಭಾರತದ ಮೊದಲ ಬಿಮ್ಸ್ಟೆಕ್ ಅಕ್ವೆಟಿಕ್ ಚಾಂಪಿಯನ್ಶಿಪ್ ಅನ್ನು ಉದ್ಘಾಟನೆ ಮಾಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ನವದೆಹಲಿಯಲ್ಲಿ. ನವದೆಹಲಿಯಲ್ಲಿ 6ರಿಂದ ಫೆಬ್ರವರಿ 9ರವರೆಗೆ, ಫೆಬ್ರವರಿ 6 to 9 ಈ ಒಂದು ಚಾಂಪಿಯನ್ಶಿಪ್ ನಡೀತು. ಫೆಬ್ರವರಿ 6ರಿಂದ 9ರವರೆಗೆ ನಡೀತು. ಇನ್ನು ಬಿಮ್ಸ್ಟೆಕ್ ಬಗ್ಗೆ ಹೇಳೋದಾದರೆ, ಬಿಮ್ಸ್ಟೆಕ್ ಸ್ಟಾರ್ಟ್ ಆಗಿದ್ದು 1997 ಇದರ ಸ್ಥಾಪನೆ ಆಗಿದ್ದು. ಬಿಮ್ಸ್ಟೆಕ್ ಸಂಸ್ಥೆ ಸ್ಥಾಪನೆ ಆಗಿದ್ದು 1997ರಲ್ಲಿ. ಇದರ ಮುಖ್ಯ ಕಚೇರಿ ಇರುವುದು ಢಾಕಾ, ಬಾಂಗ್ಲಾದೇಶದಲ್ಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ONGC ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್ ಇದರ ಸಿ ಸರ್ವೈವಲ್ ಸೆಂಟರ್ ಅನ್ನು ಎಲ್ಲಿ ಉದ್ಘಾಟನೆ ಮಾಡಿದರು? ಸರಿಯಾದ ಉತ್ತರ ಗೋವಾದಲ್ಲಿ ಉದ್ಘಾಟನೆ ಮಾಡಿದರು ನರೇಂದ್ರ ಮೋದಿ ಅವರು. ಸಿ ಸರ್ವೈವಲ್ ಸೆಂಟರ್ ಇದು ONGC ಇದು. ಸೊ ONGC ಬಗ್ಗೆ ರಿಲೇಟೆಡ್ ಆಗಿರುವ ಅಂಶಗಳನ್ನು ನೋಡ್ತಾ ಹೋದರೆ, ONGC ಅಂದರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್. ಇದರ ಪ್ರಸ್ತುತ ಅಧ್ಯಕ್ಷರು ಅರುಣ್ ಕುಮಾರ್ ಸಿಂಹ. ಅರುಣ್ ಕುಮಾರ್ ಸಿಂಹ ಇದಾರಲ್ಲ, ಇವರು ONGCಯ ಪ್ರಸ್ತುತ ಅಧ್ಯಕ್ಷರು. ಈ ONGC ಇದೆಯಲ್ಲ, ಈ ONGC ಶುರುವಾಗಿದ್ದು 14 ಆಗಸ್ಟ್ 1956, 14th ಆಗಸ್ಟ್ 1956 ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ಅಲ್ ಸಾಲ್ವಡೋರ್
ದೇಶದ ನೂತನ ರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ನಾಯಬ್ ಬುಕೇಲೆ ಅವರು ಅಲ್ ಸಾಲ್ವಡಾರ್ ದೇಶದ ನೂತನ ರಾಷ್ಟ್ರಪತಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ದೇಶ ಇದೆಯಲ್ಲ, ಇದು ಮಧ್ಯ ಅಮೆರಿಕದಲ್ಲೇ ಇದೆ. ಇದು ಮಧ್ಯ ಅಮೆರಿಕದಲ್ಲಿರುವಂತಹ ಒಂದು ದೇಶ. ಇದರ ರಾಜಧಾನಿ ಸೈನ್ ಸಾಲ್ವಡಾರ್ ಅಂತೇಳಿ. ಭಾರತದ ಮೊದಲ ಡಿಜಿಟಲ್ ರಾಷ್ಟ್ರೀಯ ಸಂಗ್ರಹಾಲಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಭಾರತದ ಫಸ್ಟ್ ಡಿಜಿಟಲ್ ನ್ಯಾಷನಲ್ ಸಂಗ್ರಹಾಲಯ ಇದು. ಸರಿಯಾದ ಉತ್ತರ, ಇದನ್ನು ಉದ್ಘಾಟನೆ ಮಾಡಿದ್ದು ಹೈದರಾಬಾದ್ನಲ್ಲಿ. ಹೈದರಾಬಾದ್ ಇದೆಯಲ್ಲ, ಇದು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುತ್ತೆ. ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುತ್ತೆ ಹೈದರಾಬಾದ್. ಇದನ್ನು ಉದ್ಘಾಟನೆ ಮಾಡಿದ್ದು ಕೇಂದ್ರ ಸಚಿವರಾದ ಕಿಶನ್ ರೆಡ್ಡಿ ಅವರು. ಇನ್ನು ತೆಲಂಗಾಣದ ಬಗ್ಗೆ ತುಂಬ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ತೆಲಂಗಾಣ ಸ್ಥಾಪನೆಯಾಗಿದ್ದು 2014 ಜೂನ್ 2ರಂದು. ನೆಕ್ಸ್ಟ್ ಕ್ವಶನ್. 2024 ಫೆಬ್ರವರಿ 28ರ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಥೀಮ್ ಏನಾಗಿತ್ತು ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಎ, ವಿಕಸಿತ ಭಾರತ ಸ್ವದೇಶಿ ಟೆಕ್ನಿಕ್ ಎನ್ನುವಂಥ ಥೀಮ್ ಇತ್ತಿದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಫೆಬ್ರವರಿ 28, 2024ರ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಥೀಮ್ ಆಗಿದೆ ಇದು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಇದೆಯಲ್ಲ, ಇದರ ನೂತನ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮಿಯೋ ವೋಕಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಿಯೋ ವೋಕಾ ಅವರು ಇದರ ನೂತನ ನಿರ್ದೇಶಕರಾಗಿ ಆಯ್ಕೆಯಾದರು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆಯಲ್ಲ, ಇದು 1966 1966ರಲ್ಲಿ ಪ್ರಾರಂಭ ಆಯಿತು. ಏಷ್ಯನ್ ಡೆವಲಪ್ಮೆಂಟ್ 19 ಡಿಸೆಂಬರ್ 1966ರಲ್ಲಿ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಕೇಂದ್ರ ಕಚೇರಿಯನ್ನು ತುಂಬ ಸರಿ ಕೇಳಿದ್ದಾರೆ. ಫಿಲಿಪೈನ್ಸ್ ಅಂತ ಗೊತ್ತಿರಲಿ. ಫಿಲಿಪೈನ್ಸ್ನಲ್ಲಿ ಈ ADB ಇದರ ಕೇಂದ್ರ ಕಚೇರಿ ಇದೆ. ಹಾಗೆ ಇದರ ಪ್ರಸ್ತುತ ಅಧ್ಯಕ್ಷರು ಮಸಾತ್ಸುಗು ಅಸಾವಾಕಾ ಅಂತೇಳಿ. ಮಸಾತ್ಸುಗು ಅಸಾವಾಕಾ. ಭಾರತದ ಅತಿ ದೊಡ್ಡ ಥಿಯೇಟರ್ ಫೆಸ್ಟಿವಲ್ ಭಾರತ ರಂಗ ಮಹೋತ್ಸವ ಇದನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಕೇಳಿದರೆ? ಸರಿಯಾದ ಉತ್ತರ, ಇದನ್ನು ಕಚ್ ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಕಚ್ ಇರೋದು ಗುಜರಾತ್ ರಾಜ್ಯದಲ್ಲಿ. ಇದು ಭಾರತದ ಅತಿ ದೊಡ್ಡ ಥಿಯೇಟರ್ ಫೆಸ್ಟಿವಲ್. ಭಾರತೀಯ ಸೇನೆಯ ನೂತನ ಉಪ ಪ್ರಮುಖರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಉಪೇಂದ್ರ ದ್ವಿವೇದಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಭಾರತದ ಒಂದು ಈ ಭಾರತೀಯ ಸೇನೆ ಇದೆಯಲ್ಲ, ಇದು ಸ್ಥಾಪನೆಯಾಗಿದ್ದು 26 ಜನವರಿ 1950ರಲ್ಲಿ ಶುರುವಾಯ್ತಿದ್ದು. ಇಂಡಿಯನ್ ಆರ್ಮಿ ಇದೆಯಲ್ಲ, ಇದರ ಒಂದು ಆದರ್ಶ ವಾಕ್ಯ ಕೇಳ್ತಾರೆ, ತುಂಬ ಸರಿ ಕೇಳಿದ್ದಾರೆ. ಸೇವಾ ಪರಮೋ ಧರ್ಮ. ಸೇವಾ ಪರಮೋ ಧರ್ಮ ಎನ್ನುವುದು ಇಂಡಿಯನ್ ಆರ್ಮಿಯ ಆದರ್ಶ ವಾಕ್ಯವಾಗಿದೆ. ಯಮನ್ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಮೊಹಮ್ಮದ್ ಅಹಮದ್ ಬಿನ್ ಮುಬಾರಕ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇವರು ಯಮನ್ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು. ಇನ್ನು ಯಮನ್ ದೇಶದ ರಾಜಧಾನಿ ಸಾನಾ. ಇದು ಯಮನ್ ದೇಶದ ರಾಜಧಾನಿಯಾಗಿದೆ ಸಾನಾ ಅನ್ನೋದು. ಇನ್ನು ಯಮನ್ ದೇಶದ ರಾಷ್ಟ್ರಪತಿಗಳು ರಷದ್ ಅಲ್ ಅಲಿಮಿ. ಶ್ರೀಲಂಕಾ ದೇಶವು ತನ್ನ 76ನೇ ಸ್ವಾತಂತ್ರ್ಯ ದಿನವನ್ನು ಯಾವಾಗ ಆಚರಿಸಿಕೊಂಡಿತು? ಸರಿಯಾದ ಉತ್ತರ 4 ಫೆಬ್ರವರಿ 2024. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫೆಬ್ರವರಿ 4, 2024ರಂದು ಶ್ರೀಲಂಕಾ ದೇಶ ತನ್ನ 76ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಯ್ಕೆ ಮಾಡಿಕೊಡ್ತು. ನೋಡಿ, ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ, ಲೆಟ್ಸ್ ಬಿಲ್ಡ್ ಅ ನ್ಯೂ ಕಂಟ್ರಿ. ಟಾಮ್ ಟ್ರಾಫಿಕ್ ಇಂಡೆಕ್ಸ್ ರ್ಯಾಂಕಿಂಗ್ 2023ರ ಪ್ರಕಾರ ಅತಿ ಹೆಚ್ಚು ಟ್ರಾಫಿಕ್ ಇರುವ ನಗರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಲಂಡನ್. ಆ್ಯಕ್ಚುಲಿ ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಇದೆಯಲ್ಲ, ಇದನ್ನು ಮಾಡೋದು ಟಾಮ್ ಎನ್ನುವಂಥ ಕಂಪನಿ. ಇದು ಆಮ್ಸ್ಟರ್ಡ್ಯಾಮ್ನಲ್ಲಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟರ್ಡ್ಯಾಮ್ನಲ್ಲಿ ಇರುವಂಥ ಒಂದು ಕಂಪನಿ ಆಗಿದೆ. ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು? ಸದ್ಯಕ್ಕೆ ಪ್ರಸ್ತುತ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದು PS ದಿನೇಶ್ ಕುಮಾರ್ ಅವರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಕ್ಯಾನ್ಸರ್ ದಿವಸ 2024 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಫೆಬ್ರವರಿ 4. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಮುಖ್ಯಮಂತ್ರಿ ವಯೋಶ್ರೀ ಯೋಜನಾ ಇದನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಇದೊಂದು ಹೊಸ ಯೋಜನೆ ಆಗಿದೆ. ಇದನ್ನು ಪ್ರಾರಂಭ ಮಾಡಿದ ರಾಜ್ಯ ಯಾವುದು ಕೇಳಿದ್ರೆ ಮಹಾರಾಷ್ಟ್ರ. ಏನಿದು ಮುಖ್ಯಮಂತ್ರಿ ವಯೋಶ್ರೀ ಯೋಜನಾ ಅಂತ ಕೇಳಿದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಹಿರಿಯ ನಾಗರಿಕರಿಗೆ, ಸೀನಿಯರ್ ಸಿಟಿಸನ್ಸ್ಗೆ, ಅಂದರೆ 65 ವರ್ಷ ದಾಟಿದಂತಹ 65+ ಆಗಿರುವಂತಹ ಹಿರಿಯ ನಾಗರಿಕರಿಗೆ ನೇರ ಅಕೌಂಟ್ಗೆ 3,000 ರೂಪಾಯಿ ಪ್ರತಿ ತಿಂಗಳು ಹಾಕುವಂಥ ಒಂದು ಯೋಜನೆ ಇದು. 3,000 ರೂಪಾಯಿ ಪ್ರತಿ ತಿಂಗಳು ನೇರ ಅಕೌಂಟ್ಗೆ ಹಾಕುವಂಥ ಒಂದು ಯೋಜನೆ ಆಗಿದೆ. ಇದು ಮುಖ್ಯಮಂತ್ರಿ ವಯೋಶ್ರೀ ಯೋಜನಾ ಆಗಿದೆ. ಇದು ಈ ಕೆಳಗಿನ ಯಾರಿಗೆ 2023ನೇ ಸಾಲಿನ ಅಸ್ಸಾಂ ವೈಭವ್ ಸಮ್ಮಾನ್ ಈ ಪ್ರಶಸ್ತಿ ದೊರಕಿದೆ? ಸರಿಯಾದ ಉತ್ತರ ರಂಜನ್ ಗೊಗೊಯ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಂಜನ್ ಗೊಗೊಯ್ ಅವರಿಗೆ 2023ನೇ ಸಾಲಿನ ಅಸ್ಸಾಂ ವೈಭವ್ ಸಮ್ಮಾನ್ ಅವಾರ್ಡ್ ಆಗಿದೆ. ಗ್ವಾಟೆಮಾಲಾ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದವರು ಯಾರು? ಗ್ವಾಟೆಮಾಲಾ. ಸರಿಯಾದ ಉತ್ತರ ಬರ್ನಾರ್ಡೋ ಎರವಲು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇವರು ಗ್ವಾಟೆಮಾಲಾ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು. ಮಿಲಿಟರಿ ಸ್ಟ್ರೆಂತ್ ರ್ಯಾಂಕಿಂಗ್ 2024ರಲ್ಲಿ ಭಾರತದ ಸ್ಥಾನ ಏನು? ತುಂಬ ಇಂಪಾರ್ಟೆಂಟ್ ಇದೆ ಕ್ವಶನ್ ಇದು. ಸರಿಯಾದ ಉತ್ತರ ಭಾರತ 4ನೇ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಅಮೇರಿಕಾ, 2ನೇ ಸ್ಥಾನದಲ್ಲಿ ರಷ್ಯಾ, ಹಾಗೆಯೇ 3ನೇ ಸ್ಥಾನದಲ್ಲಿ ಚೀನಾ ಇದೆ. ಭಾರತ 4ನೇ ಸ್ಥಾನದಲ್ಲಿ ಇರುವಂಥದ್ದು. ಕೆಳಗಿನ ಯಾವ ರಾಜ್ಯದಲ್ಲಿ ಮಕರ ವಿಲಕ್ಕು ಉತ್ಸವವನ್ನು ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಕೇರಳದಲ್ಲಿ. ಕೇರಳದ ಶಬರಿಮಲೆಯಲ್ಲಿ ಆಚರಿಸುವಂಥ ಒಂದು ಫೆಸ್ಟಿವಲ್ ಇದು. ಸಾಮಾನ್ಯವಾಗಿ ಸಂಕ್ರಾಂತಿಯಂದು ಆಚರಣೆ ಮಾಡಲಾಗುತ್ತೆ, ಮಕರ ಸಂಕ್ರಾಂತಿ. ಈ ಸರಿ ಜನವರಿ 15, 2024ರಂದು ಈ ಮಕರ ವಿಲಕ್ಕು ಫೆಸ್ಟಿವಲ್ ಅನ್ನು ಕೇರಳದಲ್ಲಿ ಆಚರಣೆ ಮಾಡಿದರು. ಟಾಟಾ ಸ್ಟೀಲ್ ಚೆಸ್ ಟೂರ್ನಮೆಂಟ್ 2024 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಆರ್ ಪ್ರಜ್ಞಾನಂದ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜಮ್ಮು ಕಾಶ್ಮೀರದ ಬಾರಾಮುಲಾ ಇದರ ಜೈಲಂ ಸ್ಟೇಡಿಯಂ ಇದರ ನೂತನ ಹೆಸರೇನು? ಸೊ ಬಾರಾಮುಲಂನ ಜೈಲಂ ಸ್ಟೇಡಿಯಂನ ನೂತನ ಹೆಸರು ಜನರಲ್ ಬಿಪಿನ್ ರಾವತ್ ಸ್ಟೇಡಿಯಂ ಅಂತೇಳಿ ಆಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇವತ್ತಿನ ಸೆಷನ್ನ ಕೊನೆಯ ಪ್ರಶ್ನೆ ಇರ್ತಿದೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಶಿಕ್ಷಣದ ಅಭಿವೃದ್ಧಿಗಾಗಿ ಮೈ ಸ್ಕೂಲ್ ಮೈ ಪ್ರೈಡ್ ಎನ್ನುವಂತಹ ಅಭಿಯಾನ ಪ್ರಾರಂಭಿಸಿದೆ? ಆಪ್ಷನ್ಸ್ ಈ ರೀತಿ ಇದೆ: ಹಿಮಾಚಲ್ ಪ್ರದೇಶ್, ಪಂಜಾಬ್, ಉತ್ತರಾಖಂಡ್, ಉತ್ತರ ಪ್ರದೇಶ್. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.